ಇವತ್ತು ಕೆಂಪೇಗೌಡರ 517ನೇ ಜಯಂತಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಜಯಂತಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರ ಒಂದು ಹುಟ್ಟಿದಬ್ಬನ ಇನ್ನೂ ವಿಜೃಂಭಣೆಯಿಂದ ನಡೀಲಿ. ಇವತ್ತು ಕೆಂಪೇಗೌಡರ 517ನೇ ಜಯಂತಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ಸರ್ಕಾರ ಸಹಕಾರದೊಂದಿಗೆ ಇವತ್ತು ಬೆಂಗಳೂರು ದಕ್ಷಿಣ ಗೋಪುರದಲ್ಲಿ ಇಲ್ಲೂ ಕೂಡ ಇವತ್ತು ಪ್ರಾರಂಭ ಆಗಿರತಕ್ಕಂಥದ್ದು ಬಸವನಗುಡಿಯಿಂದ ಭಾಳ ಸಂತೋಷ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ ಸ್ಮರಣೆಯನ್ನು ಮಾಡ್ತಾ ಈ ನಾಡಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಇವತ್ತು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಬೆಂಗಳೂರನ್ನ ಕಟ್ಟಿದಂಥ, ಬೆಂಗಳೂರಿಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅಡಿಪಾಯ ಹಾಕಿದಂಥ ಕೆಂಪೇಗೌಡರಿಂದ ಪ್ರೇರಣೆ ಪಡೆದು ಹೊಸ ಬೆಂಗಳೂರನ್ನ, ನವ ಬೆಂಗಳೂರನ್ನ, ವಿಶ್ವದಲ್ಲೇ ಅತಿ ದೊಡ್ಡ ನಗರವಾಗಿ ಬೆಳೀತಾ ಇರುವಂಥ ಬೆಂಗಳೂರನ್ನು ನಾವೆಲ್ಲರೂ ಸೇರಿ ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡೋಣ, ಅವರಿಂದ ಪ್ರೇರಣೆಯಿಂದ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಮತ್ತೊಮ್ಮೆ ಕೆಂಪೇಗೌಡ ಜಯಂತಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಾವು ಏನು ಇವತ್ತು ವಾಸ ಮಾಡ್ತಾಯಿದ್ದೀವಿ ಅದನ್ನು ಕಟ್ಟಿ ನಮ್ಮ ಬೆಂದಕಾಳೂರಿನಲ್ಲಿ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಒಂದು ದೇವತಾ ಕಾರ್ಯಗಳಾಗ್ಬೋದು, ಮತ್ತು ನೀವು ನೋಡ್ಬೋದು ಸಾಂಸ್ಕೃತಿಕ ಧರ್ಮ ಕಾರ್ಯಗಳಾಗ್ಬೋದು, ಪ್ರತಿಯೊಂದೂ ಕೆಂಪೇಗೌಡರ ಒಂದು ಸಹಾಯದಿಂದ ಇದು ಬೆಂದಕಾಳೂರು ನಡ್ಕೊಂಬರ್ತಾಯಿದೆ. ಸೊ ಅವರ ಒಂದು ಹುಟ್ಟಿದಬ್ಬನ ಇನ್ನೂ ವಿಜೃಂಭಣೆಯಿಂದ ನಡೀಲಿ. ಇದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಅವರ ಕೀರ್ತಿ ಒಂದು ಸೂರ್ಯ ಚಂದ್ರ ಇರೋರಿಗೂ ಉಳ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಕಾರ್ಯಕ್ರಮ ತುಂಬ ಗಣ್ಯವ್ಯಕ್ತಿಗಳು ಬಂದಿದ್ದರು. ತಾವು ಯಾರೋ ಬಂದಿದ್ದಾರೆ? ನಮ್ಮ ಸಾಯಿಗೋಲ್ಡ್ ಶರವಣ ಸರ್ ಬಂದಿದ್ದರು, ನಮ್ಮ MP ಅವರು ಬಂದಿದ್ದರು, MLA ಅವರು ಬಂದಿದ್ದರು, ಮತ್ತು ನಮ್ಮ ಇವರು ತುಂಬ ಜನ ಬಂದೋದ್ರು. ಎಲ್ಲರೂ ಭಾಳ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಗೌರವ ಸಲ್ಲಿಸಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಖಂಡಿತ, ಯಾಕಂದರೆ ನಮಗೆ ಸೇವೆ ಕೊಟ್ಟಿರೋದು ಅಮ್ಮ, ನಮ್ಮ ಭಾಗ್ಯ ಅದು. ಸೊ ಈ ಭಾಗ್ಯನ ನಮ್ಮ ಶ್ರದ್ಧೆ ಭಕ್ತಿಯಿಂದ ನಡ್ಕೊಂಡು ಹೋದರೆ ಖಂಡಿತ ಇದು ಇನ್ನೂ ಮುಂದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಇನ್ನೂ ಇಲ್ಲಿ ಪುಣ್ಯಕ್ಷೇತ್ರ ಆಗುತ್ತೆ. ಇಲ್ಲಿ ಒಂದು ಅನ್ನದಾನ ಛತ್ರ ಮತ್ತು ಒಂದು ಕಲ್ಯಾಣಿ, ಒಂದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮಾಡಬೇಕು ಅಂಥೇಳಿ ನಾವು ಬೇಡ್ಕೊಂಡಿದ್ದೀವಿ. ಅದನ್ನೆಲ್ಲ ನೆರವೇರಿಸ್ಕೊಟ್ರೆ ಎಲ್ಲ ಇದು ಪುಣ್ಯಕ್ಷೇತ್ರ, ಅನ್ನಪೂರ್ಣೇಶ್ವರಿ ಕ್ಷೇತ್ರ ಏನಿದೆಯೋ ಆ ರೀತಿ ಇದು ಬೆಳೆಯುತ್ತೆ. ಎಲ್ಲ ನಿಮ್ಮಗಳ ಸಹಕಾರದಿಂದ ಉದ್ಧಾರ ಆಗುತ್ತೆ.